ಹೇಳಿ ಏನು ಹೇಳಿ ಕಾರ್ಯಕ್ರಮ ಇವತ್ತು ನಮ್ಮ ಮುಳಬಾಗಲು DATSMS ಸೊಸೈಟಿ ವಾರ್ಷಿಕ ಮಹಾಸಭೆ ನಡೀತು. ಮಹಾಸಭೆಯಲ್ಲಿ ಇವತ್ತೆಲ್ಲ ನಾವು ಮಾತಾಡಿದ್ವಿ. ಮೊದಲು ಏನು ನಮ್ಮ 3 ವರ್ಷಗಳ ಹಿಂದುಗಡೆ ನಮ್ಮ ಸೊಸೈಟಿಗೆ ನಾನು ಅಧ್ಯಕ್ಷನಾದಾಗ ಆ ಟೈಮಲ್ಲಿ ಸೊಸೈಟಿನಲ್ಲಿ ಒಂದು 47 ಲಕ್ಷ ಟ್ರಾನ್ಸಾಕ್ಷನ್ ಇತ್ತು. ಇವತ್ತು ಅದು 3 ಕೋಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ವರ್ಷಕ್ಕೆ. ಆಮೇಲೆ ಆವಾಗ ನಾವು 140-150 ಟನ್ನು ಮಾರ್ತಾ ಇದ್ವಿ. ಇವತ್ತು 900 ಟನ್ ಗೊಬ್ಬರವನ್ನು ನಾವು ಮಾರ್ತಾ ಇದ್ದೀವಿ. ಇವತ್ತು ಗೊಬ್ಬರನೇ ಅಲ್ಲ, ಅದಕ್ಕೆ ಫರ್ಟಿಲೈಸರ್ಸ್ ಬಿಟ್ಟು ಆಮೇಲೆ ಪೆಸ್ಟಿಸೈಡ್ಸ್ ಕೊಡ್ತಾ ಇದ್ದೀವಿ, ಆಮೇಲೆ ಸ್ಟೇಷ್ನರಿ ಕೊಡ್ತಾ ಇದ್ದೀವಿ, ಆಮೇಲೆ ಡ್ರಿಪ್ಪು ಈ ಥರದ್ದು ಡ್ರಿಪ್ಪಿಗೆ ಸಂಬಂಧಪಟ್ಟಿದ್ದು ಅದನ್ನು ಕೊಡ್ತಾ ಇದ್ದೀವಿ. ಎಲ್ಲ ಗೊಬ್ಬರಗಳು ಮೊದಲಿದ್ದು ಒಂದೇ ಒಂದು ಏಜೆನ್ಸಿ ಇತ್ತು, ಎಲ್ಲ ಏಜೆನ್ಸಿ ಇಟ್ಕೊಂಡು ಎಲ್ಲವನ್ನು ಗೊಬ್ಬರ ರೈತರಿಗೆ ಇವಾಗ ನೀವು ನೋಡ್ತಾ ಇರ್ಬೋದು, ಪತ್ರಕರ್ತರು ನೋಡ್ತಾ ಇರ್ಬೋದು, ಸಫಿಷಿಯೆಂಟಾಗಿ ನಾವು ಗೊಬ್ಬರವನ್ನು ಆದಷ್ಟು ಮಟ್ಟಿಗೆ ರೈತರಿಗೆ ಕೊಡ್ತಾ ಇದ್ದೀವಿ. ನಮ್ಮ ಮಹಾಸಭೆಯಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಯಾರೇ ಆಗಲಿ ಒಂದು ರೈತರು ಯಾವುದೇ ಒಂದು ಆರೋಪವನ್ನು ಮಾಡಿಲ್ಲ ಇಲ್ಲ ನನ್ನ ಮೇಲೆ. ಯಾಕಂತಂದರೆ ನಮ್ಮ ಡೈರೆಕ್ಟರ್ಸು ಅನ್ಬೋದು, ನಾವೆಲ್ಲ ಡೈರೆಕ್ಟರ್ಸು ನಾನು ಸೇರಿಕೊಂಡು ನಮ್ಮ ಅಫಿಷಿಯಲ್ಸ್ ಸೇರ್ಕೊಂಡು ತುಂಬ ನಿಯತ್ತಾಗಿ ಸಿಸ್ಟಮ್ಯಾಟಿಕ್ ಆಗಿ ಪದ್ಧತಿಯಾಗಿ ನಾವು ಸೊಸೈಟಿಯನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಇವತ್ತು ಮಹಾಸಭೆಯಲ್ಲಿ ಯಾರು ಏನು ಮಾತಾಡದೆ ಸೈಲೆಂಟಾಗಿ ಕರೆಕ್ಟಾಗಿದೆ ಅಂದರು. ನಾವು ಈ ವರ್ಷ ಲಾಭನೂ 18 ಲಕ್ಷ ಲಾಭದಲ್ಲಿದ್ದೀವಿ. ಅದು ಬಿಟ್ಟು ನಾವು ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಎಷ್ಟೋ ವರ್ಷಗಳಿಂದ ಫ್ರೀ ಬ್ಯಾಲೆನ್ಸ್ ಇರೋದನ್ನು 27 ಲಕ್ಷವನ್ನು ಕಟ್ಟಿದ್ದೀವಿ. ಆ 27 ಲಕ್ಷ ಇದ್ದಿದ್ರೆ ನಮಗೆ ಟ್ಯಾಕ್ಸ್ ಕಟ್ಟಿದೆ ಲಾಭಾಂಶದಲ್ಲಿ, ಅದು ನಮಗೆಲ್ಲೋ ಹೋಗ್ತಾ ಇತ್ತು. ಲಾಭಾಂಶ 40 ಲಕ್ಷವರೆಗೂ ಬರ್ತಾ ಇತ್ತು. ಅದರಿಂದ ಹೊಸ ಬಿಲ್ಡಿಂಗ್ ಒಂದು ಕಟ್ಟೋದಕ್ಕೆ ಇವಾಗೆಲ್ಲ ಹಳೇದು ಡೆವಲಪ್ಷನ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ನೆಕ್ಸ್ಟ್ ಮಂತಲ್ಲಿ ಅದನ್ನು ನೆಕ್ಸ್ಟ್ ಮಂತಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲ ಪ್ರೋಸೆಸ್ಸಲ್ಲಿದೆ, ಡಾಕ್ಯುಮೆಂಟೇಷನ್ ಪ್ಲಸ್ ಇಂಜಿನಿಯರಿಂಗು ಪ್ಲ್ಯಾನಿಂಗ್ಸ್ ಎಲ್ಲ ಪ್ರೋಸೆಸ್ಸಲ್ಲಿದೆ. ಅದನ್ನು ನೆಕ್ಸ್ಟ್ ನಮ್ಮದು GBM ಮಾಡುವ ಸಂದರ್ಭಕ್ಕೆ 75 ವರ್ಷ ಪೂರ್ತಿ ಆಗುತ್ತೆ. ನಮ್ಮದು ಯಾವುದು ನಮ್ಮ ಮುಳಬಾಗಲು ಸೊಸೈಟಿ ಸ್ಥಾಪನೆಯಾಗಿ 75 ವರ್ಷಗಳು ಪೂರ್ಣ ಆಗ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಾವಿನ್ನು ಒಳ್ಳೆ ಪ್ರಾಜೆಕ್ಟ್ಸನ್ನು ಮಾಡಿ ರೈತರಿಗೋಸ್ಕರ ಮಾಡುವ ಕೆಲಸವನ್ನು ಮಾಡಿ ಆವತ್ತು ಅದ್ದೂರಿಯಾಗಿ ಚೆನ್ನಾಗಿ 75 ವರ್ಷಗಳು ನಮ್ಮ ME ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥದ್ದು. ME ಕೃಷ್ಣಪ್ಪನವರು, ನಮ್ಮ ಆಲಂಗೂರು ಸೀನಣ್ಣವರು, ವೀರೇಗೌಡರು, ನಮ್ಮ ನಂಗ್ಲಿ ಮುನಿಯಪ್ಪನವರು ಇಂಥವರೆಲ್ಲ ಇದ್ದಾಗ ಇದನ್ನೆಲ್ಲ ರಾಮೇಗೌಡರು, JM ರೆಡ್ಡಿಯವರು, ಉದಿನ್ ರಾಮೇಗೌಡರು ಇವರೆಲ್ಲ ಸೇರಿ ಇದನ್ನು ಮಾಡಿ ಕಾಪಾಡ್ಕೊಂಡು ಬಂದಿರುವಂಥ ಒಂದು ಆಸ್ತಿ PFS ವ್ಯವಸ್ಥೆ. ಅದರಿಂದ ಇದನ್ನು ಅವ್ರ ಹೆಸರುಗಳೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವಜ್ರ ಮಹೋತ್ಸವ ಅಂತ ನೆಕ್ಸ್ಟ್ ಏನು 75 ವರ್ಷಗಳಿಗೆ ವಜ್ರ ಮಹೋತ್ಸವ ಮಾಡಬೇಕು. ನೆಕ್ಸ್ಟ್ ಇಯರ್ GBM ಖಂಡಿತವಾಗ್ಲೂ ಮಾಡಿ ರೈತರಿಗೆ ಒಳ್ಳೆ ಸುದ್ದಿಯನ್ನು ಕೊಡ್ತೀವಿ. ಮತ್ತು ಮನೆ CM ಸಿದ್ದರಾಮಯ್ಯ ಬಗ್ಗೆ ಹೈಕೋರ್ಟಲ್ಲಿ ಈಗ ಅನುಮತಿ ಕೊಟ್ಟಿದ್ದಾರೆ. ಇಲ್ಲ, ಅದು ಕೋರ್ಟ್ ವಿಚಾರ ಬಂದಿದ್ದ ಸಂದರ್ಭದಲ್ಲಿ ನಾವು ಕೋರ್ಟ್ ವಿಚಾರಕ್ಕಾಗಿ ನಾವು ಮಾತಾಡಬಾರ್ದು. ಕೋರ್ಟ್ ವಿಚಾರ ಯಾಕಂದರೆ ಕೋರ್ಟಿಗೆ ಒಂದು ಗೌರವ ಕೊಡ್ತಿರ್ತಾರೆ. ಅದರಿಂದ ಏನು ಅವ್ರಿಗೆ ಇವತ್ತು ಆದೇಶ ಆಗಿದೆ ಅದಕ್ಕೆ ಮೇಲೆ ಇನ್ನು ಹೈಯರ್ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಖಂಡಿತವಾಗ್ಲೂ ಲೀಗಲ್ ಆಗಿ ಏನು ಇದೆ ಅಂತ ಅದು ಲೀಗಲ್ ಅಡ್ವೈಸರ್ ತಿಂದು ಅವ್ರಿಗೆ ಅದು ಕಾನೂನು ಪ್ರಕಾರವಾಗಿ ಅವ್ರು ಹೋಗ್ತಾರೆ. ಸರ್, ರೈತರಿಗೆ ಬರ ಪರಿಹಾರ ಏನಾದರೂ ಕೊಡ್ತಾರೆ? ಖಂಡಿತವಾಗ್ಲೂ ಕೋಲಾರ ಜಿಲ್ಲೆ ಬರ ಪರಿಹಾರ ಬರ ಅನ್ನೋದನ್ನು ಲಿಸ್ಟ್ ಆಗಿದೆ. ಕೋಲಾರ ಜಿಲ್ಲೆ ಎಲ್ಲ ಆಗಿದೆ, ಯಾವುದೇ ತಾಲೂಕು ಅಂತಿಲ್ಲ, ಎಲ್ಲ ತಾಲೂಕುಗಳು ಬರಕ್ಕೆ ಸೇರ್ಕೊಂಡಿದ್ದಾವೆ. ಖಂಡಿತವಾಗ್ಲೂ ಬರ ಪರಿಹಾರ ಖಂಡಿತವಾಗ್ಲೂ ಆಲ್ರೆಡಿ ಬರ ಆಗೋಗ್ಬಿಟ್ಟಿದೆ. ರಾಗಿ ಹೋಯಿತು, ಕಲೆಕಾಯಿ ಎಲ್ಲ ಹೋಗಿದೆ. ಇದನ್ನೇನು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಇವಾಗ 1 ವೀಕ್ ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ. ಆಲ್ರೆಡಿ ನಾವು ಮೊನ್ನೆ KDP ಮೀಟಿಂಗ್ 19ನೇ ತಾರೀಕು ಸಬ್ಜೆಕ್ಟ್ ಇಶ್ಯೂ ಆಯಿತು. ಆ ಇಶ್ಯೂ ಆದಾಗೂ ಹೇಳಿದ್ದೀವಿ ಬರ ಅಂತಲೂ ಡಿಕ್ಲೇರ್ ಆಗಿದೆ. ಬರೋದಕ್ಕೇನು ನಷ್ಟ ಪರಿಹಾರ ಏನು ಕೊಡಬೇಕು ರೈತರಿಗೆ ಅದು ಖಂಡಿತವಾಗ್ಲೂ ಸರ್ಕಾರದಿಂದ ಆಗುತ್ತೆ.